ಸ್ನೇಹಿತರೆ, ಈ ಸಲ ಗೃಹಪ್ರವೇಶ ನಮ್ಮ ಅಕ್ಕವ್ರದ್ದಿದೆ ಅಂಥೇಳಿ ಮಾರ್ಚ್ ಅಲ್ಲ ಫೆಬ್ರವರಿ 20ಕ್ಕಿತ್ತು. ಹಾಗಾಗಿ ಅಲ್ಲಿ ಸುಮಾರು ದಿನ ಉಳ್ಕೋಬೇಕಾಗಿ ಬಂತು. ಹಾಗೆ ಲೂಲು ಮಾಲ್ನ ಭೇಟಿ ಕೊಡೋಣ ಅಂತ ಹೇಳಿ ಸ್ವಲ್ಪ ಬೇಜಾರಾಗಿತ್ತು ಅಂತೇಳಿ ಲೂಲು ಮಾಲ್ಗೆ ಭೇಟಿ ಕೊಟ್ವಿ. ಅಲ್ಲಿ ಅದ್ಭುತವಾಗಿ ಚಿತ್ರ ಬರೀತಿದ್ದಾರೆ. ಅಪ್ಪು ಚಿತ್ರ ಅಂತೂ ತುಂಬ ಕಣ್ಣಿಗೆ ಇಷ್ಟ ಆಯಿತು. ಅವ್ರು ಕೇಳಿದ್ವಿ ಒಂದು ಚಿತ್ರಕ್ಕೆ ₹500 ತೊಗೊಳ್ತೀವಿ ಅಂತ ಹೇಳಿ. ತುಂಬ ಖುಷಿಯಾಯಿತು. ಫ್ರೇಮ್ ನಾವು ಹಾಕಿಸ್ಕೋಬೇಕಂತೆ. ಉಳಿದಿದ್ದು ಅವ್ರು ಬರ್ಕೊಡ್ತಾರೆ. ಕಲರ್ ಪಿಕ್ಚರ್ ಆದ್ರೆ ಆಯಿತು ಅಥವಾ ಪೆನ್ಸಿಲ್ ಸ್ಕೆಚ್ ಆದ್ರೆ ಆಯಿತು, ಅವ್ರು ಮಾಡಿಕೊಡ್ತಾರೆ ಅಂತ ಹೇಳಿ. ಇಬ್ಬರು ಯುವಕರು ತುಂಬ ಡೆಪ್ತಾಗಿ ತುಂಬ ಇದರಲ್ಲಿ ಚಿತ್ರಗಳು ಮಾಡ್ತಾರೆ. ತುಂಬ ಇಷ್ಟ ಆಯಿತು. ಅದಾದಮೇಲೆ ಇದೊಂದು ಶಿಲ್ಪಿ ಒಂದು ಕಂಚಿಂದು ಇದೊಂಥರ ಹೊಸ್ದಾಗಿ ಮಾಡಿದ್ದಾರೆ. ಅದಾದಮೇಲೆ ಹಳೆ ಟ್ರಾನ್ಸಿಸ್ಟರ್ಗಳು ನೆನಪು ಮಾಡೋಂಥ ಕ್ಯಾರ್ವಾನ್ ಅಂತೇಳಿ ಏನೋ ಅಂತಾರಲ್ಲ, ಅದು ನೋಡಿದ್ವಿ. ಸುಮಾರು ಬೆಲೆ ಜಾಸ್ತಿ ಇತ್ತು, ಆದರೂ ಅದು ಇಷ್ಟ ಆಯಿತು. ಅದೆಷ್ಟು 5,000ಕ್ಕಿಂತ ಹೆಚ್ಚು ಹಾಡುಗಳು ಅದರ ರೆಕಾರ್ಡಿಂಗ್ ಇದೆ ಆಲ್ರೆಡಿ ಅಂತ ಹೇಳಿ. ಹಿಂದಿ ಕನ್ನಡ ಹಾಡುಗಳೆಲ್ಲ ಇದೆ ಅಂತ. ಅದಾದ ನನ್ನ ಮಕ್ಕಳು ಮತ್ತು ನನ್ನ ಅಳಿಯನದ ಇಬ್ಬರೂ ಅದೇನೋ ಆಟಗಳೆಲ್ಲ ಆಟ ಆಡಿದರು. ಅದಾದಮೇಲೆ ಒಂದು ಹೊಸ ಇದು ನೋಡಿದಾಗ ಅಲ್ಲಿ ಫ್ರೆಶ್ ಜ್ಯೂಸ್ ಅಂತ ಇತ್ತು, ವಿತೌಟ್ ವಾಟರು ವಿತೌಟು ಶುಗರು ಅಂತ ಹೇಳಿ ಆಪ್ಷನ್ನು. ಸುಮಾರಷ್ಟು ಹಣ್ಣುಗಳು ಬರ್ತಾಯಿತ್ತು, ಅಲ್ಲಿ ಕ್ರಷ್ ಆಗ್ತಾಯಿತ್ತು. ತುಂಬ ಖುಷಿಯಾಯಿತು. ಕಬ್ಬಿನ ಗಾಣದ ರೀತಿಯಲ್ಲಿ ಇದು ಕೆಲಸ ಮಾಡ್ತಾಯಿತ್ತು. ಏನೋ ಒಂದು ಇಷ್ಟ ಆಯ್ತಾರೆ. ₹100 ಒಂದು ಕಪ್ ಅಂತ ಹೇಳಿದರು. ಆದರೂ ನೋಡೋಣ ತಗೊಳ್ಳೋಣ ಅಂತೇಳಿ ಒಂದು ಕಪ್ ತೊಗೊಂಡಿದ್ದಾಯಿತು. ತುಂಬ ಉಳಿಯಿತು. ತುಂಬ ಹಿಂಸೆ ಆಯಿತು ಕುಡಿಲಿಕ್ಕೆ. ಒಂದ್ಸಲ ಯಾವ ಥರ ಕುಡಿತೀವೋ ಆ ಥರನೇ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಹಣ್ಣುಗಳು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಕ್ಕೆ ಶುರು ಆಯಿತು. ಈ ರೀತಿ ಹಣ್ಣುಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅಲ್ಲಿ ಕ್ರಶ್ ಆಗಿ ಕೆಳಗಡೆ ಲೋಟ ಚಿತ್ರ ಇದೆಯಲ್ಲ, ಆ ಜಾಗದಲ್ಲಿ ಹೊರಗಡೆ ಬರೋಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಪ್ರಯತ್ನ ಒಂದ್ಸಲ ನೋಡ್ಬೋದು, ಹೊಸ ಅನುಭವ ಅಂತ ಹೇಳಿ. ಬಹುಶಃ ಇದೆಲ್ಲ ನಮ್ಮ ಕಡೆಯೆಲ್ಲ ನಡೆಯಲ್ಲ ಅನಿಸುತ್ತೆ. ಶಿವಮೊಗ್ಗ, ಭದ್ರಾವತಿ, ದುರ್ಗದ ಕಡೆಗೆಲ್ಲ ಇಷ್ಟೊಂದು ವಿಷಾಕ ಯಾರು ಕುಡಿತಾರೆ ಅಂತ ಅನಿಸ್ತಾರೆ ಕಸ್ಟಮರ್ಸ್ ಅಂತ ಹೇಳಿ. ಇದಾದಮೇಲೆ ನಾವು ಅದೇ ಜಾಗದಲ್ಲಿ ನಡೀತಾರಂಥ ಇದು ಏನು ಇಫ್ತಾರ್ ಕೂಟಕ್ಕೂ ಭೇಟಿ ಕೊಟ್ವಿ. ಅದು ರಂಜಾನ್ ಹಬ್ಬ ಇರೋದ್ರಿಂದ ತುಂಬ ವೆರೈಟೀಸ್ ಆಫ್ ಇದು ಮಾಡ್ತಾಯಿದ್ರು. ಅಲ್ಲ ಚೈನಾ ಟೀ ಎಲ್ಲ ಮಾರ್ತಾರೆ. ಚೈನಾ ಅಲ್ಲ, ಅದು ಇನ್ನೊಂದು ಯಾವುದೋ ಟೀ ಅಪ್ಪ, ಅದು ಅಸ್ಸಾಂ ಟೀನೋ ಚೈನಾ ಟೀನೋ ಯಾವುದೋ ತುಂಬ ಚೆನ್ನಾಗಿತ್ತು. ಅದು ಸಹ ಕುಡಿದ್ವಿ. ಅದರಲ್ಲಿ ಮಿಲ್ಕ್ ಮೇಡೆಲ್ಲ ಹಾಕಿ ಮಾಡಿರೋಂಥ ಒಂದು ವ್ಯವಸ್ಥೆ ಮಾಡಿದರು. ಅದನ್ನು ಟೇಸ್ಟ್ ಮಾಡಿದ್ವಿ. ಆಮೇಲೆ ಇನ್ನು ಉಳಿದಿದ್ದು ನಾನ್ ವೆಜ್ ಐಟಮ್ಸ್ ಇತ್ತು. ಹಾಗಾಗಿ ಅದು ಯಾವುದನ್ನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಜ್ಯೂಸ್ ನೋಡಿರಲ್ಲ, ಮುಖ ಎಲ್ಲ ಹೆಂಗೆ ಕಳಿಸ್ಕೊಳ್ತಾ ಇದ್ದೀವಿ ಅಂತೇಳಿ ಆ ಥರ ಇತ್ತು. ಅದಾದಮೇಲೆ ನಾವು ನೋಡ್ತಾ ಇರೋದು ಸ್ವೀಟ್ಸ್ಗಳೆಲ್ಲ ಎಷ್ಟು ವೆರೈಟಿಗಳೆಲ್ಲ ಇಟ್ಟಿದ್ರು. ಇದೆಲ್ಲ ಚೆನ್ನಾಗೇ ಇತ್ತು. ನಾವು ಯಾವುದನ್ನು ಟೇಸ್ಟ್ ಮಾಡಲಿಲ್ಲ. ಮತ್ತು ಉಳಿದು ಯಾವುದೋ ಒಂದೆರಡು ಗೇಮ್ಸ್ಗಳು ಮಾತ್ರ ಆಡಿದ್ವಿ. ಅದಾದಮೇಲೆ ಪ್ಯಾಲೇಸ್ ರೋಡಲ್ಲಿ ನಡೀತಿರೋ ಇಫ್ತಾರ್ ಕೂಟ, ರಂಜಾನ್ ಇಫ್ತಾರ್ ಕೂಟ ಅಂತೇಳಿ ಇದೆಲ್ಲ ಆ ಜಾಗಕ್ಕೆ ₹100 ಎಂಟ್ರಿ ಫೀಸ್ ಜಾಸ್ತಿ ಆಯಿತು ಪಬ್ಲಿಕ್ಕಿಗೆ. ಒಳಗಡೆ ಬಂದಾಗ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟ ಅಥವಾ ಮುಸ್ಲಿಮ್ಸಿಗೆ ಸಂಬಂಧಪಟ್ಟ ಅನೇಕ ವಸ್ತುಗಳು ಮಾರಾಟಕ್ಕೆ ಇಟ್ಟಿದ್ದಾರೆ. ಮತ್ತು ಅಡುಗೆಗಳನ್ನು ಅಲ್ಲಿ ಇಟ್ಟಿರೋವಂಥದ್ದು. ಎಕ್ಸಾಂಪಲ್ ಬಿರಿಯಾನಿ ಇರ್ಬೋದು, ಕೀಮಾ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ತಿರ್ಗಿ ಮಾರನೇ ದಿವಸ ನಮ್ಮ ಅಕ್ಕವ್ರಿಗೆ ಕಸಿನ್ ಆಗಬೇಕು, ನಮ್ಮ ಬಾವರಿಗೆ ಅಳಿನ ಆಗಬೇಕು, ನಿತ್ಯ ಅಂತೇಳಿ ಲಾಯರು. ಅವ್ರ ಜೊತೆಯಲ್ಲಿ ನಮ್ಮ ಸಹಜ ಸಮೃದ್ಧ ಅಥವಾ ಸಹಜ ಆರ್ಗ್ಯಾನಿಕ್ಸ್ ಅಂತ ಏನಿದೆ ಅದನ್ನು ಭೇಟಿ ಕೊಟ್ವಿ. ತುಂಬ ಖುಷಿ ಆಯಿತು. ಅಲ್ಲೊಂದು ಹೋಗ್ತಿಂಗೆ ನಮಗೆ ಮನಸ್ಸು ಎಳೆದಿದ್ದು ಕೃಷಿ ಕಲ್ಲಿನಲ್ಲಿ ಮಾಡಿರೋ ಸೋರೆ ಬೋರ್ಡಲ್ಲಿ ಮಾಡಿರೋಂಥ ಒಂದು ಹಸುವಿನ ಚಿತ್ರ. ಅದಾದಮೇಲೆ ಅಲ್ಲಿ ಆಕಸ್ಮಿಕ ನಮ್ಮ ಸೋಮೇಶ್ವರನ ಭೇಟಿ ಮಾಡಿದ್ವಿ, CEO ಅವ್ರನ್ನ. ನಮ್ಮ ರೈತರು ಬಂದಿದ್ದರು. ಯಾರು ಕೇರಳ, ಆಂಧ್ರ ಮತ್ತು ತಮಿಳ್ನಾಡು ರೈತರುಗಳು. ಮೈಸೂರು ನಡೆಯುವಂಥ ಸ್ವರಾಜ್ ಕಿಸಾನ್ ಮೇಳಕ್ಕೆ ಬಂದಂಥ ರೈತರು ಸಹ ಅಲ್ಲಿಗೆ ಬಂದಂಥ ಭೇಟಿ ಕೊಟ್ಟಿದ್ದರು. ನಮ್ಮ ಸಹಜ ಆರ್ಗ್ಯಾನಿಕ್ಸ್ ಅಂದರೆ FPO ಹೇಗೆ ನಡೆಯುತ್ತೆ ಅಂತ ಹೇಳಿ ತುಂಬ ಆಕರ್ಷಣೆ ಆಗಿತ್ತು. ಜೊತೆಗೆ ಅಲ್ಲಿ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು. ಕಪ್ಪಕ್ಕಿ ಪಾಯಸ ಇತ್ತು, ವಡೆ ಇತ್ತು, ನಮ್ಮ ರೈಸು, ಚಟ್ನಿ, ಪಲ್ಯಗಳು ಮಾಡಿದರು, ಚಪಾತಿಗಳು ಮಾಡಿದರು ಅಲ್ಲಿ ಹೆಣ್ಮಕ್ಳು ಸೇರಿಕೊಂಡು. ಅದೊಂದು ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರೋ ಅಂಥದ್ದು. ಈ ಪ್ಲೇಟಲ್ಲಿ ವೆರೈಟೀಸು ಕಾಣಿಸುತ್ತೆ ನಿಮಗೆ. ಕಡಲೆಕಾಳು ಪಲ್ಯ, ಉಸುಲಿ, ಚಟ್ನಿ ಇದೆಲ್ಲ. ಅದನ್ನು ಅನ್ನ ಮತ್ತು ತರಕಾರಿ ಸಾರಿತ್ತು. ಹೀಗೆ ನೋಡ್ತಾ ಇರ್ಬೋದು ನೀವು ಹೇಗೆ ಅಲ್ಲಿ ವಹಿವಾಟು ನಡೆಯುತ್ತೆ ಅಂಥೇಳಿ. ಸುಮಾರು 27 ಕೋಟಿವರೆಗೂ ಟರ್ನ್ ನಡೆಯುತ್ತೆ. ಸರ್ಟಿಫೈಡ್ ಫಾರ್ಮರ್ಸ್ ಮಾತ್ರ ಆಗಿರಬೇಕಲ್ಲಿ ಸ್ವಲ್ಪ ತಲುಪಿಸ್ಲಿಕ್ಕೆ. ಆ ಥರ ಇರುತ್ತೆ. ಇದು ನ್ಯಾಚುರಲ್ ಕೋಲ್ಡ್ ಸ್ಟೋರೇಜು, ವಿತೌಟ್ ಫ್ರೀಝರ್ ಅಂದರೆ ಕರೆಂಟು ನಡೆಯುವಂಥದ್ದು. ತರಕಾರಿಗಳೆಲ್ಲ ಫ್ರೆಶ್ ಆಗಿರುತ್ತೆ ಒಳಗಡೆ ಒಂದು 2-3 ದಿನದವರೆಗೂ. ಈ ಥರ ಇಟ್ಬಿಟ್ಟು ಹೊರಗಡೆ ಎಲ್ಲ ರಾಜ್ಯಗಳಿಗೂ ಕಳಿಸ್ಕೊಡ್ತಾರೆ. ಸೌತ್ ಇಂಡಿಯಾದಲ್ಲಿ ಮತ್ತು ನಾರ್ತ್ ಇಂಡಿಯಾದಲ್ಲಿ ಕೆಲವೊಂದು ಆರ್ಗ್ಯಾನಿಕ್ ಶಾಪ್, ಒಟ್ಟು 700 ಶಾಪ್ಗಳಿಗೆ ಅವ್ರು ಕಳಿಸ್ಕೊಡೋಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಸರಿ ಅದನ್ನೆಲ್ಲ ಪ್ಯಾಕಿಂಗ್ ಫುಡ್ಸ್ ಎಲ್ಲ ಅಂತ ಹೇಳ್ತೀವಲ್ಲ, ಆ ಥರ ಬಲ್ಕಾಗೂ ಕೊಡ್ತಾರೆ, ವೈಟ್ ಲೇಬಲಲ್ಲೂ ಕೊಡ್ತಾರೆ, ಅಥವಾ ಇದರಲ್ಲೂ ಕೊಡ್ತಾರೆ, ಬ್ರ್ಯಾಂಡಲ್ಲೂ ಕೊಡ್ತಾರೆ. ಇದೊಂದು ಅದ್ಭುತವಾಗಿ ನಡೀತಿರೋಂಥ ಸಂಸ್ಥೆ. ಮೋದಿಯವರು ಸಹ ಮನ್ ಕಿ ಬಾತಲ್ಲಿ 20 ನಿಮಿಷದವರೆಗೂ ಈ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ. ನೀವು ಸಹ ನೋಡ್ಬೋದು, ಸಹಜ ಆರ್ಗ್ಯಾನಿಕ್ಸ್ ಅಂತ ಹೊಡೆದ್ರೆ ಗೂಗಲ್ ಅಥವಾ ಯೂಟ್ಯೂಬಲ್ಲಿ ಬೇಕಾದಷ್ಟು ಮಾಹಿತಿ ಬರುತ್ತೆ. ಅಲ್ಲಿ ನಮ್ಮ ಸರೋಜಕ್ಕ ಮಾಡಿಕೊಟ್ರೆ ಶಾವಿಗೆನೂ ಇತ್ತು. ತುಂಬ ಖುಷಿ ಆಯಿತು ಶಾವಿಗೆ ನೋಡಿ. ಜೊತೆಯಲ್ಲಿ ಈ ಥರ ಮೆಟೀರಿಯಲ್ಸ್ ಎಲ್ಲ ಜೋಡಿಸಿರ್ತಾರೆ. ಅಲ್ಲೆಲ್ಲ ರೈತರು ಹೇಗೆ ಅಂತೆಲ್ಲ ವಿಚಾರಣೆ ಮಾಡ್ಕೊಳ್ತಾ ಇದ್ದಾರೆ ಬಂದಂಥವರೆಲ್ಲ, ಫಾರ್ಮರ್ಸ್ ಎಲ್ಲ. ಜೊತೆಗೆ ಬೇರೆ ಬೇರೆ ಕಡೆ ಲೋಡೆಲ್ಲ ಆಗ್ತಾಯಿತ್ತು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದು ನನ್ನ ಬೆಂಗಳೂರಿನ ಪ್ರಯಾಣ. ಥ್ಯಾಂಕ್ ಯು.